ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಬಂಡಾಯದ ಬೆಂಕಿ ಭುಗಿಲೆದ್ದಿದೆ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕೈ ಶಾಸಕರ ಆಕ್ರೋಶದ ಕಟ್ಟೆ ಒಡೆದಿದೆ. ಬರೋಬ್ಬರಿ 22ಕ್ಕೂ ಹೆಚ್ಚು ಶಾಸಕರು ಮಂತ್ರಿಗಿರಿ ಸಿಗದೆ ರೊಚ್ಚಿಗೆದ್ದಿದ್ದಾರೆ. ಒಬ್ಬರು ಈಗ ಆಲ್ರೆಡಿ ರಾಜೀನಾಮೆಯ ಬಾಂಬ್ ಅನ್ನ ಸಿಡಿಸಿದ್ರೆ ನಿಗಮ ಮಂಡಳಿ ಸ್ಥಾನಕ್ಕೆ ಗುಡ್ ಬೈ ಹೇಳೋದಕ್ಕೆ ಇನ್ನೂ ಹಲವರು ಸಜ್ಜಾಗಿದ್ದಾರೆ. ಆದ್ರೆ ಶಾಸಕರುಗಳ ಈ ಬ್ಲಾಕ್ ಮೇಲ್ ತಂತ್ರಕ್ಕೆ ಹೈಕಮಾಂಡ್ ಕ್ಯಾರೆ ಅಂತ ಇಲ್ಲ. ಯಾವ ಮಟ್ಟಿಗೆ ಅಂತ ಅಂದ್ರೆ ರಾಜೀನಾಮೆ ಕೊಟ್ರೆ ವಿದಿನ್ 2 ಮಿನಿಟ್ಸ್ ಅಲ್ಲಿ ನಾನು ಅದನ್ನ ಇಸ್ಕೊಳ್ತೀನಿ, ಅದನ್ನ ಅಂಗೀಕಾರ ಮಾಡ್ತೀನಿ ಅಂತ ಸಿಎಂ ಖುದ್ದಾಗಿ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ವರಿಷ್ಠರು ಹಾಗೆ ನಂಗೆ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳ ಈ ನಡವಳಿಕೆ ಇದೆಯಲ್ಲ, ಇದು ಕೆಲ ಶಾಸಕರುಗಳಿಗೆ ಬಹಳ ಅಸಮಾಧಾನ ತರಿಸಿದೆ. ಅವರು ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ ಕೂಡ. ಹಾಗಾದ್ರೆ ಕುದಿತಾ ಇರುವ ಕೈಪಾಳ್ಯದ ಕಂಪ್ಲೀಟ್ ಪಿಕ್ಚರ್ ಇಲ್ಲಿದೆ ನೋಡಿ. ಸಚಿವ ಸ್ಥಾನ ಸಿಗದೆ ಸಿಡಿದೆದ್ದ 22 ಶಾಸಕರು ಕೈಪಾಳ್ಯದಲ್ಲಿ ಬಂಡಾಯದ ಬೆಂಕಿ. ರಾಜೀನಾಮೆ ಕೊಟ್ರೆ ಸ್ವೀಕರಿಸಿ ಶಾಸಕರ ಒತ್ತಡ ತಂತ್ರಕ್ಕೆ ಮಣಿಯದ ಹೈಕಮಾಂಡ್. ಬೆದರಿಕೆ ಹಾಕಲು ಮುಂದಾದ ಶಾಸಕರಿಗೆ ಸಿಎಂ ಡಿಕೆ ಖಡಕ್ ವಾರ್ನಿಂಗ್. ಯಾರು ರೆಸಿಗ್ನೇಷನ್ ಕೊಟ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಹೌದು, 2ನೇ ಹಂತದ ಸಚಿವ ಸಂಪುಟ ನಿನ್ನೆ ವಿಸ್ತರಣೆಯಾಗಿದೆ. ಜೊತೆಗೆ ಕಾಂಗ್ರೆಸ್ನ ಆಂತರಿಕ ಬೇಗುದಿಯೋ ಬೀದಿಗೆ ಬಂದಿದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬರೋಬ್ಬರಿ 22 ಶಾಸಕರು ಅಸಮಾಧಾನದ ಬಾವುಟ ಹಾರಿಸಿದ್ದಾರೆ. ಶಾಸಕರ ಸಭೆ, ಪ್ರತ್ಯೇಕ ಮೀಟಿಂಗ್ ಮೂಲಕ ಸರ್ಕಾರದ ಕತ್ತು ಹಿಡಿಯೋ ತಂತ್ರಕ್ಕೆ ಮುಂದಾಗಿದ್ದಾರೆ. ಈ ಬಂಡಾಯದ ಬಿಸಿ ತಟ್ಟಿದ್ದೇ ತಡ ಹೈಕಮಾಂಡ್ ಅಲರ್ಟ್ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿ ಖಡಕ್ ಸೂಚನೆ ಕೊಟ್ಟಿದೆ. ಯಾರೇ ರಾಜೀನಾಮೆ ಬೆದರಿಕೆ ಹಾಕಿದ್ರೂ ತಲೆಕೆಡಿಸಿಕೊಳ್ಬೇಡಿ, ಅನಿವಾರ್ಯವಾದರೆ ರಾಜೀನಾಮೆಯನ್ನ ಕ್ಷಣಾರ್ಧದಲ್ಲಿ ಅಂಗೀಕರಿಸಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಅಭಯ ಸಿಗ್ತಾ ಇದ್ದಂತೆ ಸಿಎಂ ಡಿಕೆ ಬಂಡಾಯ ಶಾಸಕರಿಗೆ ನೇರ ಎಚ್ಚರಿಕೆ ರವಾನಿಸಿದ್ದಾರೆ. ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆಲ್ಲ ಮುಂದಾಗಿದ್ದಾರೆ ಸರ್. ಯಾರು ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಕಾಲ, ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರ್ಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ ಆಗ್ಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಯಾರು ರೆಸಿಗ್ನೇಷನ್ ಕೊಟ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಸಿಎಂ ಡಿಕೆ ಎಷ್ಟೇ ಖಡಕ್ ವಾರ್ನಿಂಗ್ ಕೊಟ್ಟರು ಕೈಪಾಳ್ಯದ ಬೆಂಕಿ ಮಾತ್ರ ಆರುತ್ತಿಲ್ಲ. ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಅವರ ಬೆಂಬಲಿಗರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಧಿಕ್ಕಾರ ಕೂಗಿದ್ರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಎದುರೇ ಅಸಮಾಧಾನ ಹೊರಹಾಕಿದ್ರು. ಖಾಲಿ ಇರುವ ಒಂದು ಸ್ಥಾನವನ್ನ ದಿನೇಶ್ ಗುಂಡೂರಾವ್ಗೆ ನೀಡುವಂತೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದ್ರು. ಈ ವೇಳೆ ಬೆಂಬಲಿಗರಿಗೆ ಭರವಸೆ ಕೊಟ್ಟ ಬಿಕೆ ಹರಿಪ್ರಸಾದ್, ನೀವು ಕೊಟ್ಟಿರೋ ಮನವಿ ಪತ್ರವನ್ನು ಹಿಂದೆ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಮುಂದೆ ಇಡ್ತೀನಿ ಅಂದ್ರು. ಇನ್ನು ತಮಗೆ ಸಚಿವ ಸ್ಥಾನ ಸಿಗದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರೋ ದಿನೇಶ್ ಗುಂಡೂರಾವ್, ನನ್ನನ್ನು ಮಂತ್ರಿ ಸ್ಥಾನದಿಂದ ತೆಗೆದಿದ್ದೇಕೆ ಅಂತ ಕಾರಣ ಹೇಳಿಲ್ಲ, ಅದೇ ನೋವಿನ ಸಂಗತಿ ಎಂದಿದ್ದಾರೆ. ನನಗಿನ್ನೂ ಯಾಕೆ ತೆಗ್ದಿದ್ದೀವಿ ಅಂತ ನಮಗೆ ಸ್ಪಷ್ಟವಾದಂಥ ಒಂದು ಕಾರಣಗಳು ಏನು ನಮಗೇನು ಹೇಳಿಲ್ಲ. ಅದು ಒಂದೇ ಇರುವಂಥ ನೋವು ಬಿಟ್ಟರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ, ಅದೇ ಒಂದು ನೋವಿನ ವಿಷಯ. ಈತ ವಿಜಯನಗರದ ಎಂ ಕೃಷ್ಣಪ್ಪ ಹಾಗೂ ಗೋವಿಂದರಾಜನಗರದ ಪ್ರಿಯಾ ಕೃಷ್ಣ ಅವರಿಗೂ ಮಂತ್ರಿಗಿರಿ ಕೈತಪ್ಪಿದೆ. ಹೀಗಾಗಿ ಕಾರ್ಯಕರ್ತರು ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿ ಕೆಪಿಸಿಸಿ ಕಚೇರಿ ಮೆಟ್ಟಿಲೇರಿ ಧರಣಿ ನಡೆಸಿದ್ದಾರೆ. ಇದು ಕೇವಲ
ಕೇವಲ ಬೆಂಗಳೂರಿನ ಕಥೆಯಾದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಶಾಸಕರಂತೂ ಹೈಕಮಾಂಡ್ಗೆ ನೇರ ಸವಾಲು ಹಾಕಿದ್ದಾರೆ. ಶಾಸಕ ನಾರಾಯಣಸ್ವಾಮಿ, ಎಂಸಿ ಸುಧಾಕರ್, ಸುಬ್ಬಾರೆಡ್ಡಿ ಸೇರಿ 7 ಶಾಸಕರು ಮತ್ತು 2 MLCಗಳು ಖಾಸಗಿ ಹೋಟೆಲ್ನಲ್ಲಿ ರಹಸ್ಯ ಸಭೆ ನಡೆಸಿದ್ರು. ಜೊತೆಗೆ ವರಿಷ್ಠರ ವಿರುದ್ಧ ಗುಡುಗಿದ್ರು. ಇಲ್ಲಿ ಯಾರಿದ್ದೀರಿ ನಾವೆಲ್ಲ ಕೂಡ ಪಾರ್ಟಿ ಮತ್ತು ಸ್ವಂತ ವರ್ಚಸ್ಸಿನ ಮೇಲೆ ಗೆಲ್ತಕ್ಕಂಥವ್ರು. ನಾವು ಕೇವಲ ಪಾರ್ಟಿ ಟಿಕೆಟ್ ಇಲ್ಲರಲ್ಲ, ನಾವು ಯಾವುದೇ ಪಕ್ಷದ ಗೆಲ್ಲಬಹುದಾಗಿತ್ತು. ಏನು ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದು ಹೇಳ್ತಿರೋದು ಮಾಧ್ಯಮಗಳಲ್ಲಿ, ಹೈಕಮಾಂಡ್ ಬಂದು ನಮ್ಮನ್ನ ಯಾರನ್ನು ಗೆಲ್ಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಮ್ಮ ಅಹವಾಲನ್ನು ಅವ್ರು ಕೇಳದೆ ಹೋದರೆ ಮುಂದೆ ನಮ್ಮ ನಿರ್ಧಾರ ನಾವು ತಗೊಳ್ತೀವಿ. ಎಲ್ಲೋ ಒಂದು ಕಡೆ ಒಬ್ಬ ಮುಖ್ಯಮಂತ್ರಿ ಜೊತೆ ಒಬ್ಬ ಅವರ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿ ಆತ್ಮೀಯವಾಗಿ ಅಥವಾ ಅವರನ್ನು ಅಭಿಮಾನಿಸ್ಕೊಂಡಿರುವಂಥದ್ದೇ ತಪ್ಪಾಯ್ತೇನೋ ಅಂತಕ್ಕಂಥ ಪರಿಸ್ಥಿತಿ ಇದೆ. ಬಂಡಾಯದ ಕಿಚ್ಚು ಇಲ್ಲಿಗೆ ನಿಂತಿಲ್ಲ. ಯಶವಂತರಾಯಗೌಡ ಪಾಟೀಲ್ ಈಗಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ ಖುದ್ದು ಸುರ್ಜೇವಾಲಾ ನಿಮ್ಮ ಅಗತ್ಯ ಪಕ್ಷಕ್ಕಿದೆ ಅಂತ ಮನವೊಲಿಸಲು ಯತ್ನಿಸಿದ್ದಾರೆ. ಆದರೆ ರಾಯಗೌಡರ ಜಗ್ಗಿಲ್ಲ. ಇನ್ನೊಂದೆಡೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕ ಗುಬ್ಬಿ ಶ್ರೀನಿವಾಸ್ ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಮುಂದಾಗಿದ್ದಾರೆ. ಈತ ಟಿಬಿ ಜಯಚಂದ್ರ ಹಂಗಾಮಿ ಸ್ಪೀಕರ್ ಹುದ್ದೆಯನ್ನೇ ತಿರಸ್ಕರಿಸಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ಬೆದರಿಕೆ ಹಾಕಿದ್ದಾರೆ. ಆದರೆ ಬೇಳೂರು ಮಾಮ ಹಿರಿಯ ಕಾಂಗ್ರೆಸ್ ನಾಯಕ ಕಾಗೋಡು ತಿಮ್ಮಪ್ಪ ಬುದ್ಧಿವಾದ ಹೇಳಿ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಅಂದರೆ ಅಷ್ಟು ಪ್ರಾಮಾಣಿಕವಾಗಿ ನಾನೆಲ್ಲಿದ್ದೇನೆ. ಮಾನಸಿಕವಾಗಿ ನೋವಾಗಿದೆ. ನೋವಿಗೆ ಕಾರಣ ಅಂತ ಹೇಳಿದ್ರೆ ಯಾವತ್ತೂ ಕೂಡ ನನ್ನ ಎಡೆ ಬಿಡದೆ ನನ್ನ ಬೆಂಬಲಿಸ್ಕೊಂಬಂತ ಮತದಾರರ ಅವ್ರನ್ನ ಮನಸೊಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ರಾಜೀನಾಮೆಗೆ ಬದ್ಧರಾಗಿದ್ದೀವಿ, ಅದರಲ್ಲಿ 2 ಮಾತಿಲ್ಲ. ಅದಕ್ಕೆ ಇವತ್ತೆಲ್ಲ ಕೂತು ಮಾತಾಡಿ ಚರ್ಚೆ ನಂತರ ಇವತ್ತು ನಿರ್ಧಾರ ಮಾಡ್ತೀವಿ. ನಾನು ಈ ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ, ಇರಪ್ಪ ಅಂತ ಹೇಳಿದ್ರು. ನನಗೆ ಈಗ ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ. ಅಲ್ಲೇನು ಬದಲಾವಣೆ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗೋ ಜಾಗದಾಗೆ ಕೂತ್ಕೊಂಡು ಏನು ಮಾಡೋಣ? TADA ತಗೊಂಡು TADA ಇಲ್ಲ ತಗೊಂಡು ಏನು ಮಾಡೋಣ? ನಾನು ನಾಳೆ ಕೊನೆಯವ್ರದ್ದು ಹೋಗಿ ಅದಕ್ಕೆ ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ತಾಳ್ಮೆ ಇರಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹೇಳಿದ್ದಾರೆ. ಅವರು ತಾಳ್ಮೆಯಿಂದ ಇದ್ಕೊಂಡು ಕೊನೆಗೆ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಆದ್ನಪ್ಪ ತಾಳ್ಮೆ ಇರಬೇಕು ಅಂತ. ನಮಗೆ ತಾಳ್ಮೆ, ನಮಗೂ ಒಂದು ಮಿತಿ ಇರಬೇಕಲ್ಲ. ಆ ತಾಳ್ಮೆ ಆಗಿ ನಾನು ಕೂದಲೇ ಹೋಗ್ಬಿಡ್ತೆ, ಎಲ್ಲ ನಾನು ಬೋಡಾಗ್ಬಿಟ್ಟೆ ನಾನು. ಕಾಂಗ್ರೆಸ್ ಮನೆಯಲ್ಲಿನ ಬೆಳವಣಿಗೆಯನ್ನೇ ವಿಪಕ್ಷ ಬಿಜೆಪಿ ಟೀಕೆ ಮಾಡ್ತಿದೆ. 30ರಿಂದ 40 ಶಾಸಕರು ರಾಜೀನಾಮೆಗೆ ತಯಾರಿದ್ದಾರೆ ಅನ್ನೋ ಮಾಹಿತಿ ಇದೆ ಅಂತ ವಿಪಕ್ಷ ನಾಯಕ ಅಶೋಕ್ ಬಾಂಬ್ ಹಾಕಿದ್ದಾರೆ. ಒಬ್ಬರಂತೂ ರಾಜೀನಾಮೆ ಕೊಟ್ಟಿದ್ದಾರೆ ಆಲ್ರೆಡಿ. ಒಟ್ಟು ಅವ್ರ ಪ್ರಕಾರ ಸುಮಾರು 30ರಿಂದ 40 ಜನ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಸೇರ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡೇ ತೀರ್ಮಾನ ತಗೊಂಡ್ಬಿಟ್ಟಿದೆ. ನನಗೆ ಅವಕಾಶವೇ ಕೊಡಲಿಲ್ಲ ಯಾರ ಹೆಸರು ಹೇಳಲಿಕ್ಕೆ, ಅಥವಾ ನಾನು ಕೊಟ್ಟ ಪಟ್ಟಿ ಇದು ಸಂಪೂರ್ಣವಾಗಿ ಬಂದಿಲ್ಲ. ಅದರಿಂದಾಗಿ ಅವ್ರದ್ದು ಹೋದ್ರೇನು ಬಂದ್ರೇನು ನನಗೆ ಹೈಕಮಾಂಡ್ ಇದು. ಯಾಕಂದ್ರೆ ಹೈಕಮಾಂಡ್ ಮೇಲೆ ಈಗ ಬಹಳ ಸಿಟ್ಟಿದೆ. ಅವ್ರಿಗೆ ಸಿಟ್ಟಿರೋ ಕಾರಣ ಭವಿಷ್ಯ ಯಾರಾದರೂ ಕೊಟ್ಟರೆ ತಗೊಬಿಡ್ತೀನಿ ಅಂತ ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಈಗ ಅಕ್ಷರಶಃ ಸಂಕಟ ವಿಸ್ತರಣೆ ಆದಂತಾಗಿದೆ. ಒಂದೆಡೆ ರಾಜೀನಾಮೆ ಅಸ್ತ್ರ, ಇನ್ನೊಂದೆಡೆ ಡೋಂಟ್ ಕೇರ್ ಅಂತಿರೋ ಹೈಕಮಾಂಡ್. ಈ ಅಸಮಾಧಾನದ ಜ್ವಾಲೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತಾ ಅಥವಾ ಹೈಕಮಾಂಡ್ನ ಖಡಕ್ ನಿಲುವಿನ ಮುಂದೆ ತಣ್ಣಗಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.